ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಸರ್ಪ್ರೈಸಾಗಿ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಹಸ್ಬೆಂಡು, ನಮ್ಮ ಅಣ್ಣ ಕಾಣಿಸ್ತಾ ಇದ್ದಾರೆ. ಹಾಯ್. ಅಲ್ಲಿ ಇನ್ನೊಬ್ಬರಣ್ಣ ತಿಂಡಿ ತಿಂತಿದ್ದಾರೆ. ಅವ್ರ ಮನೆಯವ್ರು ಬರೋ ಗಂಟೆ ತಿಂಡಿ ತಿಂದಲ್ಲ ಅವರು, ಅಷ್ಟೇ ಬ್ಯುಸಿ. ಸೊ ಟಿಫನ್ಗೆ ಅಂತ ಅಂದ್ಬಿಟ್ಟು ನಾವಿಲ್ಲಿ ಯಾವುದೋ ಇದು ಹಾಸನ ಅರಕಲಗೂಡಲ್ಲಿ ನಿಲ್ಲಿಸಿದ್ದೀವಿ. ಸೊ ನಾನು ಮಸಾಲೆ ದೋಸೆ ತೊಗೊಂಡಿದ್ದೀನಿ, ಅವನು ಇಡ್ಲಿ ತೊಗೊಂಡಿದ್ದಾನೆ, ಅಣ್ಣನೂ ಇಡ್ಲಿ ಬಾತು ತೊಗೊಂಡಿದ್ದಾನೆ. ಸೊ ಗೈಸ್, ತಿಂಡಿ ಎಲ್ಲ ಮಾಡಾಯಿತು. ಸೊ ಹೊರಡ್ತಾ ಇದ್ದೀವಿ. ಸೊ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗಬೇಕು. ಸೊ ತುಂಬ ಏನು ದೂರ ಇಲ್ಲ, ಹತ್ರದಲ್ಲೇ ಇದೆ. ಸೊ ಕೆಳಗಡೆ ಇರೋದು ಇದು ಮಡಿಕೇರಿ ಹತ್ರನೂ ಅಬ್ಬಿ ಫಾಲ್ಸ್ ಇದೆ. ಈ ಅಬ್ಬಿ ಫಾಲ್ಸೇ ಬೇರೆ, ಆ ಅಬ್ಬಿ ಫಾಲ್ಸೇ ಬೇರೆ. ಇದು ಬಂದು ಸಕಲೇಶ್ಪುರದ ಹತ್ರ ಇರೋದು. ಇದಂತೂ ಸ್ವಲ್ಪ ಚಿಕ್ಕದು, ಇಲ್ಲೆಲ್ಲ ಆಟನೂ ಆಡ್ಬೋದು, ಅಲ್ಲಿ ಆಟ ಆಡೋಕ್ಕಾಗಲ್ಲ. ಸೊ ಅವರೆಲ್ಲ ಮುಂದೆ ಹೋಗ್ತಿದ್ದಾರೆ, ನಾನು ಹಿಂದೆ ಬರ್ತಾಯಿದ್ದೀನಿ, ವಿಡಿಯೋ ಮಾಡಬೇಕಲ್ಲ ಅದಕ್ಕೆ. ಸೊ ಅಲ್ಲಿಂದ ಇದೆ ನೋಡಿ ಅಬ್ಬಿ ಫಾಲ್ಸು. ನೋಡಿ ಫ್ರೆಂಡ್ಸ್, ಇದು ಅಬ್ಬಿ ಫಾಲ್ಸ್ ಅಂತ ಸಕಲೇಶ್ಪುರದ ಹತ್ರ ಇರೋದು. ಈ ಕಡೆ ಯಾರಾದರೂ ಬಂದರೆ ಒಂದ್ಸಲ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ವೆದರು ಕೂಡ ತುಂಬಾ ಚೆನ್ನಾಗಿದೆ, ಫುಲ್ಲು ಗ್ರೀನರಿ. ಬಟ್ ಹುಷಾರಾಗಿರ್ಬೇಕು, ಯಾಕೆಂದರೆ ಸ್ಕಿಡ್ ಆಗೋದು ತುಂಬ ಚಾನ್ಸಸ್ ಇದೆ ಇಲ್ಲಿ. ನೋಡಿ ನನ್ನ ಆಡ್ಕೊತಾವಣಿ ನಮ್ಮಲ್ಲ. ಸೊ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸು ಎತ್ತಿನ ಭುಜ ಅಂತ. ಇಲ್ಲಿಂದ 4 ಕಿಲೋಮೀಟ್ರ್ ಇದೆ. ಸೊ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಬ್ರೇಕ್ ತೊಗೊಂಡಿದ್ದೀವಿ. ನೋಡಿ, ಸದ್ಯ ಇದೊಂದೇ ಸಿಕ್ಕಿರುತ್ತೆ ನಮಗೆ. ಇನ್ನೆಲ್ಲೂ ಕೂಡ ಕ್ಯಾಂಟೀನಲ್ಲಿ ಏನೂ ಇಲ್ಲ. ಇಲ್ಲಿ ಸುತ್ತ ಬರೀ ಕಾಡು, ಬರೀ ಗಿಡ ಮರಗಳಷ್ಟೇ. ಬಟ್ ಒಳ್ಳೆ ನೇಚರು, ಒಳ್ಳೆ ವೆದರು ಕೂಡ ಇದೆ. ಇದಿವಾಗ ಗೃಹ ಪ್ರವೇಶ ಮಾಡಿದ್ದಾರೆ ಅನಿಸುತ್ತೆ. ನೋಡಿ, ಚಪ್ರೆಲ್ಲ ಇನ್ನೂ ಹಂಗೆ ಇದೆ, ಬಿಚ್ಚೆ ಇಲ್ಲ. ಬಿಸಿಲೂ ಕೂಡ ಸ್ಟಾರ್ಟ್ ಆಗಿದೆ. ಟೀ ಕುಡಿಯೋಕ್ಕೆ ವೆಯ್ಟ್ ಮಾಡ್ತವ್ರೆ ಆಲ್ರೆಡಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಈಗತ್ತಕ್ಕೆ. ಸೊ ಅವ್ರು ಮುಂದೆ ಹೋಗ್ತವ್ರೆ, ನಾನು ವೀಡಿಯೋ ಮಾಡೋ ಕಾರಣ ಹಿಂದೆ ಬರ್ತಾಯಿದ್ದೀನಿ ನಡ್ಕೊಂಡು. ಈಗ ತಾನೇ ಮಳೆ ಬಿದ್ದು ಹೋಗೈತೆ. 4 ಕಿಲೋಮೀಟ್ರ್ ಇದೆಯಂತೆ. ಹೋಗಿ ಮತ್ತು ಬರೋಕ್ಕೆ ಒಂದು ಸೈಡೇ 4 ಕಿಲೋಮೀಟ್ರು, ಬರೋಕ್ಕೆ 4 ಕಿಲೋಮೀಟ್ರು, ಟೋಟಲ್ 8 ಕಿಲೋಮೀಟ್ರ್ ಇದೆ. ನೋಡೋಣ ಹೇಗೆ ಹತ್ತಬೇಕು, ಅಲ್ಲಿನ ವ್ಯೂ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಯಾಕೋ ಸುಸ್ತಾಗೋಯ್ತಾ? ಡೈಲಿ ಜಾಕಿಂಗ್ ಹೋಗ್ತಿದ್ದಲ್ಲ, ಇವತ್ತು ವಾಕಿಂಗ್ ಬಂದ್ಬಿಟ್ಟವನೇ. ಆಗ್ತಾಯಿಲ್ಲ, ಮಾರ್ನಿಂಗ್ ಡಯಟ್ ಮಾಡಿಲ್ಲ ಇವತ್ತು. ಸೊ ಎಥೆಟಿಕ್ ಆಗ್ತದೆ. ಹಾಯ್ ಫ್ರೆಂಡ್ಸ್, ನಾವೆಲ್ಲ ಇವಾಗ ಯಾವುದಾದ್ರು ಬೆಟ್ಟ ಎತ್ತಿನ ಭುಜದ ಮೇಲೆ ಹತ್ತಿರ ಹೋಗಿ ನಮ್ಮ ಭುಜನೇ ಒಬ್ರು ಇಟ್ಕೊಂಡಂಗಾಗಿದೆ. ನಮ್ಮ ಭುಜ ಇವನು ಭುಜ ನಾನು. ಆಗ್ತಾ ಇಲ್ಲ ಫ್ರೆಂಡ್, ಆಗ್ತಾ ಇಲ್ಲ. ಆದ್ರೂ ಕಷ್ಟಪಟ್ಟು ಇವಳಾಗೋಸ್ಕರ ಹತ್ತುತ್ತಾ ಇದ್ದೀವಿ. ಇವಳಾಗ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ನಮ್ಮ ಕೈಲಿ ಆಗ್ತಿಲ್ಲ ಫ್ರೆಂಡ್ಸ್, ಬಟ್ ನಮ್ಗೆ ನಿಮ್ಮ ಸಬ್ಸ್ಕ್ರೈಬ್ ಬೇಕು. ಸೊ ನಾವು ಹತ್ತುತ್ತಾ ಇದ್ದೀವಿ. ಇದೆ, ಡೌನ್ ಇದೆ, ಅಪ್ ಇದೆ. ಎಷ್ಟು ಮಾಡಲಿಲ್ಲ ಅಲ್ಲೆಲ್ಲಾದ್ರೂ ಸ್ವಲ್ಪ ಇದೆಯಾ ಮಂಚ? ತುಂಬ ಸುಸ್ತಾಗಿದ್ದೀನಿ ಫ್ರೆಂಡ್. ಹೇಗಿದೆ ಈ ಹೊಸ ಎಕ್ಸ್ಪೀರಿಯನ್ಸು? ಸೊ ಗುಡ್, ಬಟ್ ಸ್ಟಿಲ್ ನಾಟ್ ರೆಡಿ ಟು ಫಿಟ್ ದಿಸ್ ಟೈಪ್ ಆಫ್ ಟ್ರೆಕ್ಕಿಂಗ್ ಎಕ್ಸೆಟ್ರಾ ಎಕ್ಸೆಟ್ರಾ. ವೈ ಆಮೇಲೆ ನೆನ್ಕೋತೀನಿ. ಆಲ್ರೆಡಿ ನಾವು ರನ್ನಿಂಗ್ ಬಿಟ್ವೀನ್ 3 to 4 kilometers and another 3 to 4 kilometer running is comparison. So many distance is there in Bhuja, ಅಂದರೆ ಎತ್ತಿನ ಭುಜ. ಇಂಗ್ಲೀಷಲ್ಲಿ ಎತ್ತಿಗೆ ಅಂತಾರೆ, ಅದನ್ನ ಹೇಳು. ಇಂಗ್ಲೀಷಲ್ಲಿ ಎತ್ತಕ್ಕೊಂದು ಕವ್ವು ಅಂತಾರೆ, ಹಸುನ ಕವ್ವು ಅಂದ್ರು. ಎತ್ತಿಗೆ ಏನಂತಾರೆ? ಮೌಸ್ ಅಂತಾರ, ಏನಂತಾರಪ್ಪ? ಹೊಸಪ್ನು ನೀನು ಒಳ್ಳೆ ಕಟ್ಟಪ್ಪ, ನಿನ್ ಭುಜ ಹೊಸಪ್ನಿಗೆ ಇಲ್ಲ ಕೈ ಆಗಲ್ಲ ಫ್ರೆಂಡ್, ತುಂಬಾ ಕಷ್ಟ ಇದೆ.
ಕೊಡ ನೀರ್ ಕೊಡ ಅಮ್ಮ. ಸೊ ಈಗ ರೆಸ್ಟ್ ಮಾಡೋಣ ಅಂತ ಅಲ್ಲಿ ರೆಸ್ಟ್ ಮಾಡೋಕ್ಕೆ ಅಂತ ಕೂತ್ಕೊಂಡಿದ್ವಿ. ಸೊ ನೆಕ್ಸ್ಟ್ ರೆಸ್ಟ್ ಮಾಡಿ ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಿ ಹೋಗ್ತಿದ್ವಿ. ನೋಡಿ ಪ್ಲಾಸ್ಟಿಕ್ ಎಲ್ಲ ಅಲ್ಲೇ ಇಟ್ಟಿದ್ದಾರೆ, ಯಾಕೆಂದರೆ ಪರಿಸರ ಹಾಳಾಗಬಾರ್ದಲ್ಲ ಅದಕ್ಕೆ. ಸೊ ಅವರೆಲ್ಲ ಮುಂದೆ ಹೋಗ್ತಿದ್ದಾರೆ. ನನಗೆ ತುಂಬ ಸುಸ್ತಾಗ್ತಿತ್ತು, ಅದಕ್ಕೆ ಕೂತ್ಕೊಂಡೆ. ಇನ್ನೂ ಇದ್ರ ಮೇಲೆ ಇನ್ನೂ ಒಂದು ಬೆಟ್ಟ ಇದೆ, ಅದು ಹತ್ತಿ ಇಳಿಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಒಂದ್ಸಲ ಬಂದರೆ ಅಲ್ಲಿ ವಿಸಿಟ್ ಮಾಡಿ. ಟ್ರೆಕ್ಕಿಂಗ್ ಅಂತೂ ತುಂಬ ಸೂಪರಾಗಿರುತ್ತೆ. ನಾನು ಇದು ಫಸ್ಟ್ ಟೈಮ್ ಇದೆ ಟ್ರೆಕ್ಕಿಂಗ್ ಮಾಡ್ತಿರೋದು. ಬಟ್ ಬಿಸಿಲೂ ಕೂಡ ತುಂಬಾ ಇದೆ, ಮಳೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಒಂದು ಬೆಟ್ಟ ಮಾತ್ರ ಹತ್ತಿದ್ವಿ, ಇನ್ನೊಂದು ಬೆಟ್ಟ ಹತ್ತಕ್ಕಾಗಲಿಲ್ಲ. ಯಾಕೆಂದರೆ ಅದು ನೋಡಿದ್ರೇ ಭಯ ಆಗ್ತಿತ್ತು. ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿ ಅಲ್ಲೇ ಸುತ್ತಮುತ್ತ ಎಲ್ಲ ಫೋಟೋ ಎಲ್ಲ ತಗೊಂಡು ಅಲ್ಲೇ ಎಂಜಾಯ್ ಮಾಡಿಕೊಂಡು ಕೆಳಗಡೆ ಬಂದ್ವಿ. ಆ ಬೆಟ್ಟ ಹತ್ತಬೇಕು ಅಂದರೆ ಇನ್ನೂ 1 ಡೇ ಆಗುತ್ತೆ ಆ ಥರ. ಸೊ ನಮ್ಮ ಕೈಲಿ ಹತ್ತಕ್ಕಾಗಲಿಲ್ಲ, ಅದಕ್ಕೆ ವಾಪಸ್ ರಿಟರ್ನ್ ಬರ್ತಾಯಿದ್ದೀವಿ. ಸೊ ನಡ್ಕೊಂಡು ವಾಪಸ್ ರಿಟರ್ನ್ ಬರ್ತಾ ಇರೋದು. ಸೊ ನೀವು ಆ ಕಡೆ ಹೋದಾಗ ಟ್ರೆಕ್ಕಿಂಗ್ ಹೋಗೋರಿಗೆ ತುಂಬ ಚೆನ್ನಾಗಿದೆ, ಹೋಗಿ ವಿಸಿಟ್ ಮಾಡಿ. ಹಾಗೆ ಅಲ್ಲೇ ಬರಬೇಕಾದ್ರೆ ಒಂದು ಮನೆ ಇತ್ತು, ಬಟ್ ಎಲ್ಲ ಖಾಲಿಗಿತ್ತು. ಈಚೆ ಎಲ್ಲ ಚೇರ್ಗಳೆಲ್ಲ ಹಾಕಿದ್ರು, ಎಲ್ಲ ಫಂಕ್ಷನ್ಗೆಲ್ಲ ಹೋಗಿದ್ರು ಅನಿಸುತ್ತೆ. ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು ಸುತ್ತ ಗ್ರೌಂಡು, ತುಂಬ ವೆದರು ಕೂಡ. ಆಗ ಕೆಳಗಡೆ ಬಂದಾಗ ಅಲ್ಲಿ ಮಳೆ ಬೀಳ್ತಾಯಿತ್ತು, ತುಂಬ ನೋಡೋಕ್ಕೂ ಚೆನ್ನಾಗಿತ್ತು. ಅಲ್ಲಿ ಒಂದು ವೀಡಿಯೋಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಟೀ ಕ್ಯಾಂಟೀನಿಗೆ ಬಂದ್ವಿ ಕೆಳಗಡೆಗೆ. ಅಲ್ಲಿ ಟೀ ಕುಡ್ಕೊಂಡು ಅಲ್ಲಿಂದ ನಾವು ಹೊರಡೋಕ್ಕೆ ಸ್ಟಾರ್ಟ್ ಆದ್ವಿ. ಯಾಕೆಂದರೆ ಆಲ್ರೆಡಿ ನಾವು ಹೋದಾಗ 6:30 ಆಗೋಗಿತ್ತು. ಇನ್ನೇನು ಧರ್ಮಸ್ಥಳಕ್ಕೆ ಹೊಂಟ 10 o'clock ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಬಿಟ್ವಿ. ಸೊ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಈಗ. ಸೊ 6:30 ಆಗಿತ್ತು. ಸೊ ಧರ್ಮಸ್ಥಳಕ್ಕೆ ಹೊಂಟ 10 o'clock ಆಗುತ್ತೆ ಅಂತ ಹೇಳ್ಬಿಟ್ಟು ಧರ್ಮಸ್ಥಳಕ್ಕೆ ರೀಚ್ ಆದ್ವಿ. ರೀಚ್ ಆಗಿಬಿಟ್ಟು ರೂಮ್ ಸಿಕ್ತು, ಅಲ್ಲಿ ಸ್ಟೇ ಆಗಿಬಿಟ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ಅಲ್ಲಿಂದ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೊರಟ್ವಿ. ತುಂಬ ಅಂದರೆ ತುಂಬ ಮಳೆ ಇತ್ತು, ಕ್ರೌಡ್ ಏನು ಅಷ್ಟೊಂದು ಇರಲಿಲ್ಲ, ಜನ ಎಲ್ಲ. ಬೇಗನೆ ದರ್ಶನ ಆಗುತ್ತೆ ಬೆಳಗ್ಗೆ ಅಂತ ಅಂದ್ಕೊಂಡು ಅಲ್ಲೇ ಇರೋ ಪಕ್ಕದಲ್ಲಿರೋ ಅನ್ನಪೂರ್ಣೇಶ್ವರಿ ಹೋಟ್ಲಿಗೆ ಊಟಕ್ಕೆ ಹೋದ್ವಿ. ಅಲ್ಲಿ ನೈಟ್ ಟೈಮ್ ಆಗಿತ್ತಲ್ಲ, ಸೊ ಅಷ್ಟರಲ್ಲಿ ಫುಡ್ ಏನು ಚೆನ್ನಾಗಿರಲಿಲ್ಲ. ಹೋಗ್ತಾ ಇದ್ದೀನಿ ನೋಡಿ. ಬೆಳಿಗ್ಗೆ ನೀರು ತುಂಬ್ಕೊಳ್ಳೋಕ್ಕೆ ಅವನು ಇವಾಗಲೇ ಬಾಟಲ್ಲ ಖಾಲಿ ಬಾಟಲ್ ಲಾಸ್ ಆಗುತ್ತೆ ಅಂತಲೂ ಹೇಳು. ಅದನ್ನು 20 rupees ಸೇವಿಂಗ್ಸ್ ಮಾಡೋಕ್ಕೆ 3 ಬಾಟ್ಲ್ ಎತ್ಕೊಬಿಟ್ಟಿದ್ದಾನೆ. ನಾಳೆಲ್ಲ ಅದರಲ್ಲೇ ಸೇವಿಂಗ್ಸ್ ಮಾಡ್ತಾನೆ. 20, 30, ಒಂದು 40 rupees ಸೇವಿಂಗ್. 80. ಸೊ ಅಲ್ಲಿಗೆ ಹೋಗಿ ಹೆಂಗಿದೆ ರೂಮು ಅಂತ ತೋರಿಸ್ತೀನಿ. ಸೊ ನಮ್ಮ ಅಣ್ಣ ಕ್ವಾಟ್ಲೆ ಎಲ್ಲ ಮುಗಿದ್ಮೇಲೆ ರೂಮಿಗೆ ಬಂದ್ವಿ. ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಡಬಲ್ ಕಾಟ್ ಇತ್ತು, ವಾಶ್ರೂಮು ಎಲ್ಲ ನೀಟಾಗೇ ಇತ್ತು. ಯಾಕೆಂದರೆ ಧರ್ಮಸ್ಥಳ ಅಲ್ವಾ, ಮ್ಯಾನೇಜ್ಮೆಂಟು ಇರೋದ್ರಿಂದ ತುಂಬ ಚೆನ್ನಾಗಿತ್ತು. ಲಗೇಜ್ ಇಡೋಕ್ಕೆ ಲಗೇಜ್ ಕೌಂಟ್ರುಗಳೇ 2 ಇತ್ತು, ಚೇರು ಎಲ್ಲ ಪ್ರತಿಯೊಂದೂ ಇತ್ತು. ಕನ್ನಡಿ, ಡ್ರೆಸ್ಸಿಂಗ್ ಟೇಬಲು, 2 ಕಾಟು, 2 ಮಂಜಿಲಿಗೆ ಪ್ರತಿಯೊಂದು ಇತ್ತು. ಬೆಡ್ಶೀಟ್ ಬಿಟ್ಟು ಇನ್ನೆಲ್ಲ ಚೆನ್ನಾಗಿತ್ತು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.